ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮದು ತಿಂಡಿಯಾಗಿ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ. ಲೆಟ್ಸ್ ಗೋ. ನಿನ್ನೆ ನೋಡಿ ನಾನು ಲೋಟಸ್ ಸೀಡ್ಸನ್ನು ತೆಗೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದು ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಈ ಥರ ಕಲರ್ ಆಗಿಬಿಟ್ಟಿದೆ ನೀರೆಲ್ಲನೂ. ನನಗಂತೂ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಎಂತಕ್ಕೆ ಹಿಂಗಾಯಿತು, ನಾನು ತೆಗೆಯೋದೇನಾದರೂ ಮಿಸ್ಟೇಕ್ ಆಗಿದೆಯಾ, ಬೀಜ ಎಲ್ಲನೂ ಹಾಳಾಗೋಗಿ ಈ ಥರ ಆಗಿದೆ ಅಂತ ಟೆನ್ಷನ್ ಆಗ್ತಾ ಇದೆ. ಗೊತ್ತಿಲ್ಲ ಯಾಕೆ ಹಿಂಗಾಗಿದೆ ಅಂತ. ಮತ್ತು ಕೆಲವೊಂದು ಸರಿ ಅಂದ್ಕೊಂಡೆ ನಾನೇ, ಮತ್ತು ಬೀಜಕ್ಕೆ ಹಾಳಾಗಬಾರ್ದು ಅಂತ ಕೆಲವೊಂದಿಷ್ಟು ಔಷಧಿಗಳನ್ನೆಲ್ಲ ಹಾಕಿರ್ತಾರೆ ನೋಡಿ, ಅದಕ್ಕೇನೆ ಈ ಥರ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆ ನೀರನ್ನೆಲ್ಲ ಚೆಲ್ಲೀಗ ಹೊಸ ನೀರನ್ನು ಹಾಕಿ ಇಟ್ಟಿದ್ದೀನಿ. ನೋಡಬೇಕು ಇದು ಗಿಡ ಆಗ್ತದೋ ಅಥವಾ ಹೂ ಬಿಡ್ತದೋ ಒಂದು ಗೊತ್ತಿಲ್ಲ. ಹಾಗೆ ಕೆಲವೊಬ್ಬರು ಕಾಮೆಂಟಲ್ಲಿ ತಿಳಿಸಿದ್ರು ಇದು ಗಿಡ ಎಲ್ಲನೂ ಚಲೋ ಆಗ್ತದೆ, ಆದರೆ ಹೂ ಬಿಡೋದಿಲ್ಲ ಅಂತ ಒಬ್ಬರು ತಿಳಿಸಿದ್ರು. ನೋಡಬೇಕು ಇದು ನಮ್ಮ ಮನೆಯಲ್ಲಿ ಯಾವ ರೀತಿ ಆಗ್ತದೆ ಅಂತ. ತುಂಬ ಜನ ನಾನು ಆರ್ಡ್ರ್ ಹಾಕಿ ತಗೊಳ್ಳುವಾಗ ರಿವ್ಯೂ ಎಲ್ಲನೂ ಚೆನ್ನಾಗಿತ್ತು ಅಂತ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ. ನೋಡಬೇಕಿದು ದಿನಕ್ಕೆ ಹೆಂಗೆ ಬರ್ತದೆ ಅಂತ. ಚೆನ್ನಾಗಿ ಬಂದರೆ ಸಾಕು, ಯಾಕೆಂದರೆ ಅಷ್ಟು ಕಷ್ಟಪಟ್ಟು ತರಿಸ್ಕೊಂಡು ಆ ಬೀಜ ತೆಗೆಯೋದೇ ದೊಡ್ಡ ಕೆಲಸ ಇದು. ಹಾಗೆ ಪ್ರಯತ್ನ ಮಾಡ್ತಾ ಇದ್ದೀನಿ, ನೋಡಬೇಕು ಏನಾಗ್ತದೆ ಅಂತ. ಇನ್ನು ತುಂಬ ದಿನವರೆಗೂ ಕಾಯಬೇಕು. ಹಾಗೆ ನಾನು ಕಿಟಕಿ ಮೇಲ್ಗಡೆಗೆ ಈ ಥರ ಒಂದು ಬಟ್ಟೆ ಹಾಕಿ ಅದ್ರ ಮೇಲ್ಗಡೆಗೆ ಇಟ್ಟಿದ್ದೀನಿ, ಮನೆಯ ಒಳಗಡೆಗೆ, ಅಂದರೆ ಬೆಳಕಿರುವಂಥ ಜಾಗದಲ್ಲಿ, ಅಂದರೆ ಕಿಟಕಿಯಲ್ಲಿ. ಹಾಗೆ ನೋಡೋಣ ನಾಳೆ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು. ಗಾರ್ಡನನ್ನು ನೋಡುವಾಗ ಎಷ್ಟು ಖುಷಿ ಆಗ್ತದೆ ನೋಡಿ. ಅದರ 10 ಪಟ್ಟಷ್ಟು ಕಷ್ಟ ಅಂದರೆ ಶ್ರಮವನ್ನು ಪಟ್ಟಿರಬೇಕಾಗ್ತದೆ ನಾವು. ಹಾಗಾಗಿ ಇವತ್ತೊಂದು ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನನ್ನ ಗಾರ್ಡನ್ಗೆ ಒಂದು ಐಡಿಯಾವನ್ನು ಮಾಡಿಕೊಂಡು ಇವಾಗ ಕೆಲಸ ಮಾಡ್ತಾಯಿದ್ದೀನಿ ಅದರದ್ದೇ. ಮತ್ತು ನಿಮಗೂ ಕೂಡ ತೋರಿಸುವಂತ ತಿಳಿಸ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಈ ನಾನು ಮಾಡಿರುವಂಥ ಪ್ಲ್ಯಾನ್ ಮತ್ತು ಐಡಿಯಾ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಇದಕ್ಕೆ ಮಾಡೋದಕ್ಕೆ ಟೈಮು ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ಬೋದು. ನಾನು ಹಾಗೆ ಈ ಕೆಲಸವನ್ನೆಲ್ಲ ಮಾಡೋದಕ್ಕೆ ಹೋಗಿ ಕೈಯೆಲ್ಲನೂ ಕೊಯ್ಕೊಂಡು ಬಿಟ್ಟಿದ್ದೀನಿ ನೋಡಿ. ಹಾಗೆ ಅಮ್ಮ ಬಂದು ನನಗೆ ಬ್ಯಾಂಡೇಜ್ ಎಲ್ಲನೂ ಮಾಡಿಕೊಟ್ರು. ಹಾಗೆ ಕೆಲಸ ಎಲ್ಲನೂ ಶುರು ಮಾಡಿದ್ದೀನಿ. ಮತ್ತು ಇವತ್ತು ನಾನು ಮಾಡಲಿಕ್ಕೆ ಹೊರಟಿದ್ದು ಅಡಿಕೆ ಮರದಿಂದ ಫಾಟನ್ನು ಮಾಡಿ ಅದರಲ್ಲಿ ಗಿಡಗಳನ್ನ ನೆಡ್ತಾ ಇದ್ದೀನಿ. ಹ್ಯಾಂಗಿಂಗ್ ಫಾಟ್ಸ್ ಎಲ್ಲ ಮಾಡ್ತಾರೆ ನೋಡಿ, ಇದು PVC ಪೈಪಿಂದ ಈ ಥರದನ್ನೆಲ್ಲ ಹ್ಯಾಂಗಿಂಗ್ ಫಾಟ್ಸನ್ನು ಮಾಡಿದ್ದನ್ನು ನೋಡಿದ್ದೆ ನಾನು. ಮತ್ತು ಅಡಿಕೆ ಮರದಿಂದೆಲ್ಲ ಮಾಡಿರೋದನ್ನು ನೋಡಿಲ್ಲ. ಹಾಗೆ ನಾನು ಸುಮ್ಮನೆ ಇದರಿಂದೆಲ್ಲ ನ್ಯಾಚುರಲ್ಲಾಗಿ ಈ ಥರ ಮಾಡ್ಬೋದಲ್ಲ, ಟ್ರೈ ಮಾಡ್ಬೋದಲ್ಲ, ಸ್ವಲ್ಪ ಕೆಲಸಗಳಾಗುತ್ತೆ ಆದ್ರೂ ತೊಂದರೆ ಇಲ್ಲ ಮಾಡುವ ಅಂತೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಎಫರ್ಟ್ ಏನು ಹಾಕಿದ್ದೀನಿ. ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಹಿಂಗೆಲ್ಲ ನಮಗೆ ಪ್ರತಿಫಲ ಸಿಗ್ತದೆ ಅಂತ. ಹಾಗೆ ಅಡಿಕೆ ಮರವನ್ನೆಲ್ಲ ತೋಡ್ಕೋಗಿ ಕಟ್ ಮಾಡ್ಕೊಂಡು ಬಂದು ಆಮೇಲೆ ಅದನ್ನು ಓಪನ್ ಮಾಡಿ, ಗಿಡ ಇರುವಷ್ಟು ಜಾಗವನ್ನು ಓಪನ್ ಮಾಡಿ ಈ ಥರ ಅದರ ಒಳಗಡೆ ಇರುವಂಥ ತಿರುಳೆಲ್ಲನೂ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಬಿದ್ದಿರುವಂಥ ಅಡಿಕೆ ಮರ, ಮತ್ತು ಹೋದ ವರ್ಷ ಬಿದ್ದಿದ್ದು, ಈ ವರ್ಷ ಅದ್ರ ಒಳಗಡೆಗೆ ಇರುವಂಥ ತಿರುಳೆಲ್ಲನೂ ಕೂಡ ಲೂಸ್ ಹಾಕೊಂಡಿತ್ತು. ಹಾಗಾಗಿ ನನಗೆ ಕತ್ತಿಯಿಂದ ಬಿಡಿಸೋದಕ್ಕೆ ಆರಾಮಾಯಿತು. ಇದನ್ನೇ ಬಿಡಿಸೋದಕ್ಕೆ ಹೋಗೇನೆ ನಾನು ಕೈ ಕೊಯ್ಕೊಂಡಿದ್ದು. ಮತ್ತು ಇದನ್ನು ನಾವು ಯೂಸ್ ಆ್ಯಂಡ್ ಥ್ರೋ ಕೂಡ ಮಾಡ್ಬೋದು, ಮತ್ತು ಯಾವುದೇ ರೀತಿ ಪ್ಲಾಸ್ಟಿಕ್ ಬಳಕೆಯೂ ಕೂಡ ಆಗೋದಿಲ್ಲ. ಹಾಗಾಗಿ ಚೆಂದನೂ ಕೂಡ ಕಾಣಿಸ್ತದೆ, ನ್ಯಾಚುರಲ್ ಆಗಿರೋದ್ರಿಂದ ಅಷ್ಟು ಚೆಂದ ಕಾಣಿಸ್ತದೆ. ಹಾಗೆ ನೋಡಿ ಈ ಥರ ಮಾಡಿದ್ದೀನಿ. ಮತ್ತು ಮೇಲ್ಗಡೆಗೆ ಈ ಥರ ಅಡಿಕೆ ಮರದ್ದು ಏನು ತೊಗಟೆಲ್ಲ ಇರ್ತದಲ್ಲ ಅದನ್ನೆಲ್ಲ ಕತ್ತಿಯಿಂದನೇ ತೆಗೆದು ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಪೇಂಟ್ ಕೂಡ ಎಲ್ಲನೂ ಮಾಡ್ಬೋದು ನಾನು ಪೇಂಟ್ ಮಾಡಿಲ್ಲ ಇವಾಗ, ಅಂದರೆ ಐಡಿಯಾ ಮಾತ್ರ ವರ್ಕ್ ಮಾಡಿದ್ದಲ್ಲ. ಸೊ ನಾಳೆಯಿಂದಲೆಲ್ಲ ಹಾಳಾಗಿ ಹೋಗಿಬಿಟ್ರೆ ಅಂಥೇಳಿ 1-2 ದಿನ ನೋಡಿಕೊಂಡು ಆಮೇಲೆ ಪೇಂಟ್ ಎಲ್ಲ ಮಾಡುವಾಗಿದ್ದರೆ ಮಾಡಿದ್ರೆ ಇದೇನು ದೊಡ್ಡ ಕಷ್ಟ ಅಲ್ಲ. ಈ ಥರ ರೆಡಿ ಮಾಡೋದೇ ತುಂಬ ಕಷ್ಟ ಅಂಥೇಳಿ ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಆಗಿದೆ ಲಾಸ್ಟಲ್ಲಿ. ಇದಕ್ಕೆ ನಾವು ಹ್ಯಾಂಗ್ ಮಾಡೋದಕ್ಕೆ ಬಳ್ಳಿ ಎಲ್ಲನೂ ಕಟ್ಟಬೇಕಾಗ್ತದೆ. ಆಮೇಲೆ ಆ ಕಡೆ ಈ ಕಡೆ ಓಪನ್ ಇರೋದ್ರಿಂದ ಮಣ್ಣು ಮತ್ತು ನೀರು ಜಾರಿ ಹೋಗದೇ ಇರೋ ರೀತಿ ಒಂದು ಕವರ್ ಮಾಡಬೇಕು ನಾವು. ಅದಕ್ಕೆ
ನಾನು ಸಿಂಪಲ್ಲಾಗಿ ಈ ಥರ ಪ್ಲಾಸ್ಟಿಕ್ ಕವರನ್ನು ಕಟ್ಟಿಬಿಟ್ಟಿದ್ದೀನಿ. ಪ್ಲಾಸ್ಟಿಕ್ ಕವರ್ ಹೇಗೂ ನೀರನ್ನು ಕೂಡ ಹಿಡ್ಕೊತದೆ ಮತ್ತು ಮಣ್ಣನ್ನು ಕೂಡ ತಡೆ ಹಿಡಿತದೆ. ಹಾಗಾಗಿ ಪ್ಲಾಸ್ಟಿಕ್ ಕವರ್ ಒಳ್ಳೆಯದು. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಅಂತೇಳಿ ನಾನು ಪ್ಲಾಸ್ಟಿಕ್ ಕವರನ್ನು ಈ ಥರ ಮಾಡಿ ಕಟ್ಟಿದ್ದೀನಿ. ಹಾಗೆ ಇದನ್ನೆಲ್ಲ ಈ ಥರ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಒಂದು ಮರದಲ್ಲಿ ತೂಗಿದ್ರೆ ತುಂಬ ಚೆಂದ ಕಾಣಿಸ್ತದೆ. ನಾನಿವಾಗ ಏನು ಇಟ್ಟಿದ್ದೀನಿ ನೋಡಿ, ಅದು ಎಮರ್ಜೆನ್ಸಿಗಷ್ಟೇ. ಮತ್ತು ಮುಂದೆ ಬೇರೆ ಬೇರೆ ರೀತಿಯೆಲ್ಲ ಪ್ಲ್ಯಾನಿಂಗ್ ಉಂಟು ಅದನ್ನು ಹ್ಯಾಂಗ್ ಮಾಡಲಿಕ್ಕೆ. ಈಗ ಮಾಡಿದ ತಕ್ಷಣ ಎಲ್ಲಿ ಇಡಬೇಕು, ಹೆಂಗೆ ಇಟ್ಟು ತೋರಿಸ್ಬೇಕು ಅಂತ ಗೊತ್ತಾಗಲಿಲ್ವ. ಹಾಗಾಗಿ ಅರ್ಜೆಂಟಲ್ಲಿ ಈ ಥರ ಮಾಡಿ ನಿಮಗೆ ತೋರಿಸಿದ್ದೀನಿ. ಇನ್ನು ಮುಂದಿನಗಳಲ್ಲಿ ಅದನ್ನೆಲ್ಲ ಬೇರೆ ರೀತಿ ಅರೇಂಜ್ ಮಾಡೋದಕ್ಕೆ ಉಂಟು. ಹಾಗೆ ಐಡಿಯಾ ಏನೋ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇದು ತುಂಬ ಲಾಂಗೇ ಮಾಡಿದ್ದೀನಿ ನಾನು, ಯಾಕೆಂದರೆ ನಾನು ಬೇರೆ ಗಿಡಗಳನ್ನೆಲ್ಲ ನೆಡೋದಕ್ಕೆ ಬೇರೆ ಬೇರೆ ರೀತಿಯೆಲ್ಲ ಮಾಡ್ಬೋದು. ಇವಾಗ ನಾನು ಯಾವ ಗಿಡಗಳನ್ನೆಲ್ಲ ನೆಡ್ತಾ ಇದ್ದೀನಿ ನೋಡಿ, ಅದಕ್ಕೆ ಈ ಥರ ಮಾಡಿರೋದು ಐಡಿಯಾ ಕರೆಕ್ಟ್ ಉಂಟು. ಆದರೆ ಹೆಂಗೆ ಮಾಡಿರೋದು ಅದು ಮಾತ್ರ ಕರೆಕ್ಟ್ ಇಲ್ಲ. ಅದನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕಿದೆ. ಈಗ ಅರ್ಜೆಂಟಲ್ಲಿ ನಾನು ಅದಲ್ಲೇ ಇಟ್ಟಿದ್ದು. ಹಾಗೆ ಒಳ್ಳೆಯದಾಗಿ ಕಾಣಿಸ್ತದೆ. ಇದಕ್ಕೆ ನಾವು ವುಡ್ ಆಯಿಲ್ ಥರದ್ದನ್ನು ಪೇಂಟ್ ಮಾಡಿದ್ರೆ ಒಳ್ಳೆ ನ್ಯಾಚುರಲಾಗಿ ಸಖತ್ ಕಾಣಿಸ್ತದೆ. ಮತ್ತು ಗಿಡ ಫುಲ್ಲ ಕವರ್ ಆಗಬೇಕು, ಆಮೇಲೆ ಅಂತೂ ಸೂಪರಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಮರದಲ್ಲಿ ಈ ಥರ ತೂಗಿ ಇಟ್ಟರೆ ಏನೋ ಒಂಥರ ಖುಷಿ ಆಗ್ತದೆ. ಹಾಗೆ ನಾವೇ ಕ್ರಿಯೇಟ್ ಮಾಡಿರೋದು ನೋಡಿ, ಮತ್ತು ಎಲ್ರಿಗೂ ಕೂಡ ಹೇಳ್ಕೊಳ್ಳೋದಿಗೂ ಕೂಡ ಒಂಥರ ಹೆಮ್ಮೆ ಅನಿಸ್ತದೆ, ಇದು ನಾನೇ ಮಾಡಿರುವಂಥದ್ದು ಹ್ಯಾಂಗಿಂಗ್ ಪಾಟ್ಸ್ ಅಂತೆಲ್ಲ. ಹಾಗೆ ಈ ಥರ ಒಂದು ಬಳ್ಳಿಯನ್ನೆಲ್ಲ ಗಟ್ಟಿ ಮಾಡಿ ಕಟ್ಟಿದ್ದೀನಿ. ಮತ್ತು ಇದು ಟೈರ್ ಟ್ಯೂಬ್ ಕಟ್ಟಿದ್ದು. ಇದು ವೆಯ್ಟಿಗಂತೂ ಫುಲ್ ಕೆಳಗಡೆನೇ ಹೋಗ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡಬೇಕು. ಇವಾಗ ಬಿಸಿಲಲ್ಲಂತೂ ಇವತ್ತೊಂದು ಏನೋ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಕೆಲಸ ಮಾಡಿ ಸುಸ್ತಾಗಿಬಿಡ್ತು. ಹಾಗಾಗಿ ಅರ್ಜೆಂಟಲ್ಲಿ ಲಾಸ್ಟಲ್ಲಿ ಹೀಗೆ ಮಾಡಿ ತೂಗಿ ಅದರಲ್ಲಿ ಗಿಡವನ್ನು ನೆಟ್ಟುಬಿಟ್ಟಿದ್ದೀನಿ ನಾನು. ಮತ್ತು ನಮ್ಮದು ಬಾವಿ ಕಟ್ಟೆಲ್ಲ ಪೇಂಟಿಂಗಲ್ಲಿ ಹೋಗಿದೆ, ಅದಕ್ಕೆಲ್ಲ ಪೇಂಟ್ ಮಾಡಿ ಈ ಥರ ಹ್ಯಾಂಗಿಂಗ್ ಪಾಟ್ಸ್ಗೂ ಪೇಂಟ್ ಮಾಡಿದ್ರೆಲ್ಲ ಒಳ್ಳೆ ಲುಕ್ ಕಾಣಿಸ್ತದೆ. ಹಾಗೆ ಇವಾಗ ಜಾಸ್ತಿ ಪ್ಲ್ಯಾನ್ಸ್ ಕೂಡ ಇಲ್ಲ ನನ್ನ ಹತ್ರ, ಅದನ್ನೆಲ್ಲ ತಂದ್ಕೊಳ್ಬೇಕು. ಇವಾಗ ಅರ್ಜೆಂಟಲ್ಲಿ ಇದ್ದಿರೋ ಪ್ಲ್ಯಾಂಟ್ಸ್ಗೆಲ್ಲೂ ಈ ಥರ ಪ್ಲ್ಯಾನ್ ಮಾಡ್ಕೊತ ಇದ್ದೀನಿ. ಹಾಗೆ ಅಡಿಕೆ ಮರದ ಒಳಗಡೆಗೆ ನಾನು ಫಸ್ಟು ತೆಂಗಿನಕಾಯಿ ಜುಟ್ಟೆಲ್ಲ ಏನಿರ್ತದೆ ನೋಡಿ ಅದನ್ನೆಲ್ಲ ಹಾಕಿದ್ದೀನಿ. ನೀರು ಮತ್ತು ಮಣ್ಣನ್ನೆಲ್ಲ ಹಿಡ್ಕೊಳ್ಳಿ. ಮತ್ತು ನಾನು ನೆಡ್ತಿರುವಂಥ ರೇನ್ ಲಿಲೀಸ್ ಗಿಡಗಳಿಗೆ ಬೇರೆಲ್ಲ ಹಿಡ್ಕೊಳ್ಳೋದಕ್ಕೆ ಬೇಕಾಗ್ತದೆ. ಅದು ಜಾಸ್ತಿಯಾಗಿ ಬೇರುಗಳೇನೋ ಕೊಡೋದಿಲ್ಲ, ಆದರೆ ಗಡ್ಡೆ ಬೆಳೆಯೋದಕ್ಕೆ ಜಾಗ ಬೇಕಾಗ್ತದೆ. ಇದು ಕರೆಕ್ಟ್ ಆಗ್ತದೆ, ಒಳಗಡೆಗೆ ಜಾಗ ಎಲ್ಲ ಇರೋದ್ರಿಂದ ರೇನ್ ಲಿಲೀಸ್ಗೆ ಇದು ಕರೆಕ್ಟ್ ಆಗಿರ್ತದೆ. ಹಾಗಾಗಿ ನಾನು ಇದರಲ್ಲೇ ರೇನ್ ಲಿಲೀಸನ್ನು ಬೆಳೆದಿದ್ದು. ರೇನ್ ಲಿಲೀಸ್ ತುಂಬ ಗಿಡಗಳಿತ್ತು, ಅದನ್ನೆಲ್ಲ ಕಿತ್ತು ನಾನು ಈ ಥರ ಮಾಡಿ ಇಟ್ಟಿದ್ದೀನಿ, ಕ್ಲೀನ್ ಮಾಡಿ ಮಣ್ಣೆಲ್ಲನೂ ತೆಗೆದು. ಇವಾಗ ಈ ಅಡಿಕೆ ಮರದಲ್ಲಿ ಹಾಕೋದು. ಐಡಿಯಾ ಹೇಗಾಗಿದೆ ಅನ್ನೋದನ್ನು ತಪ್ಪದೇನೆ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಲ್ವಾ. ಹಾಗೆ ನೋಡಿ, ನನಗಂತೂ ಖುಷಿ ಆಯಿತು ಈ ಥರ ಗಿಡ ನೆಟ್ಟಿರೋದಕ್ಕೆ. ನನಗಂತೂ ಗಿಡ ಹೆಂಗೆ ನೆಟ್ರೂ ಖುಷಿನೇ. ಗಿಡ ಅಂತಂದ್ಬಿಟ್ರೆ ನನಗದು ಸಿಕ್ಕಾಬಟ್ಟೆ ಇಷ್ಟ. ಹಾಗೆ ಫ್ರೆಂಡ್ಸ್, ಏನು ಜಾಸ್ತಿ ಗಿಡಗಳನ್ನೆಲ್ಲ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ. ಅದನ್ನು ಮಾಡುವಂಥ ಪ್ರಯತ್ನದಲ್ಲಿ ಇದ್ದೇ ಇರ್ತೀನಿ ನಾನು ಯಾವಾಗಲೂ. ಹಾಗೆ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಲ್ವಾ. ಪ್ರತಿದಿನ ನಾನೇನಾದರೂ ಗಿಡದ ಬಗ್ಗೆ ಎಲ್ಲ ಕೇಳಿದವಾಗ ಹಾಗೆ ನನಗೆ ಅಂದರೆ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡಿ. ಅಂದರೆ ಚೆನ್ನಾಗಾಗಿದೆಯಾ ಇಲ್ವಾ, ಅಥವಾ ಹೀಗೆ ಮಾಡಿ ಸಿಸ್ಟರ್ ನೀವು ಹಾಗೆ ಮಾಡಿ ಚೆನ್ನಾಗಾಗ್ತದೆ ಅನ್ನೋದೆಲ್ಲ ಗೈಡ್ಲೈನ್ಸ್ ಕೊಡಿ. ನನಗೂ ಕೂಡ ಮುಂದೆ ಹೋಗೋದಕ್ಕೆ ಒಂದು ಮೋಟಿವೇಟ್ ಥರ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಪ್ರತಿದಿನ ಕೇಳೋದು, ಈ ಥರ ಗಾರ್ಡನ್ ಐಡಿಯಾಸ್ ಎಲ್ಲ ಕೇಳುವಾಗ ಹೆಂಗಾಗಿರುತ್ತೆ ಅಂತ. ಹಾಗೆ ನೀವು ಕೂಡ ನನಗೆ ತಿಳಿಸ್ತಾ ಹೋಗಿ ಪ್ರತಿದಿನ. ಏನಾದ್ರು ತಪ್ಪಿದ್ರೇನೂ ಕೂಡ ಚೈತ್ರ ನೀವು ಈ ಥರ ಮಾಡಿ, ಸಿಸ್ಟರ್ ನೀವು ಈ ಥರ ಮಾಡಿ ಚೆನ್ನಾಗಿರ್ತದೆ ಅಂತ ನನಗೂ ಕೂಡ ತಿಳಿಸಿ. ಹಾಗೆ ಇವತ್ತು ಮಾಡಿರುವಂಥ ನನ್ನ ಪ್ರಯತ್ನ ಇದು. ಮತ್ತು ನಾನು ಮಾಡಿರುವಂಥ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ತಿಳಿಸಿ. ಹಾಗೆ ರೇನ್ ಲಿಲೀಸ್ ಎಲ್ಲದೂ ನಾವು ಯಾವ ರೀತಿ ನೆಟ್ರೂ ಕೂಡ ಆಗ್ತದೆ. ನಾನು ಇದಕ್ಕೆ ಕಾಂಪೋಸ್ಟ್ ಆಗಿರ್ಬೋದು, ಮಣ್ಣು ಮತ್ತು ತೋಟದ ಗೊಬ್ಬರ ಹೀಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ನೆಟ್ಟಿದ್ದೀನಿ. ಹಾಗೆ ನೋಡೋಣ ಮುಂದಿನ ದಿನಗಳಲ್ಲಿ. ಮತ್ತು ಇದರ ಎಲೆಗಳನ್ನೆಲ್ಲ ನಾನು ಕಟ್ ಮಾಡಿಲ್ಲ, ಅಂದರೆ ಇವಾಗ ಮಾತ್ರ ನೆಟ್ಟಿರೋದಲ್ಲ ಒಳ್ಳೆ ಚಿಗುರದ ಮೇಲೆ ಮತ್ತು ಫಾಟ್ ಫುಲ್ ಕವರ್ ಆದಮೇಲೆ ಗಿಡಗಳನ್ನೆಲ್ಲ ಕಟ್ ಮಾಡುವಂತ ಇದ್ದೀನಿ. ಹೆಂಗೆ ಮಾಡಿರೋದು ಮಾತ್ರ ಕರೆಕ್ಟ್ ಆಗಿಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ನಾನು ಚೇಂಜ್ ಮಾಡ್ತೀನಿ. ಈಗ ಈ ಥರ ಎಲ್ಲ ಗಿಡಗಳನ್ನ ನೆಟ್ಟು ನೀರನ್ನು ಹಾಕಿದ್ದೀನಿ.
ಇವಾಗ ಫ್ರೆಂಡ್ಸ್ ನಾನು ಸಂಜೆ ಟೈಮಲ್ಲಿ ಜೋಳ ಸುಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಂಡೆಲ್ಲೂ ಮಾಡಿಕೊಂಡಿದ್ದು ಇದರಲ್ಲಿ ಈಗ ಸುಡಬೇಕು. ಈ ಥರ ಬೂದಿಯನ್ನೆಲ್ಲ ಹಾರಿಸ್ಕೊಳ್ಬೇಕು ಅಲ್ವಾ. ಜೋಳ ಎಲ್ಲ ಬೇಯಿಸ್ಕೊಂಡು ತಿಂದು ಬೇಜಾರು ಬಂತು. ಹಾಗಾಗಿ ಈಗ ಸುಟ್ಕೊಂಡು ತಿನ್ನುವ ಅಂತ ಇದ್ದೀವಿ ನೋಡಿ. ಮಿಡ್ಲಲ್ಲಿರೋದು ಫುಲ್ ಡಿಫ್ರೆಂಟ್ ಇದೆ, ಆ ಕಡೆದು ಈ ಕಡೆದು ಚೇಂಜ್ ಇದೆ ನೋಡಿ. ಇದು ಫುಲ್ ಗುಂಡಕ್ಕಾಗಿದೆ ಕಾಳು, ಇದೆಲ್ಲನೂ ಎಳೆಯುತ್ತೆ ಇದೆ. ಓಕೆ ಫ್ರೆಂಡ್ಸ್, ಸಂಜೆ ಇವಾಗ 6 ಗಂಟೆ ಇತ್ತು. ಹಾಗೆ ನಾನು ಇವತ್ತಿನ ವ್ಲೋಗನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲೋಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಎಲ್ಲ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರು, ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಡಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.